ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿದೆ ಎನ್ನುವಂತಹ ಆರೋಪ ದಿನ ಕಳೆದಂತೆ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅದೇ ನಿಗಮದ ಅಧೀಕ್ಷಕರೊಬ್ಬರು ಸುಸೈಡ್ ಮಾಡಿಕೊಂಡಿದ್ದು ಬರೆದಂತಹ ಡೆತ್ ನೋಟ್ ನಲ್ಲಿ ಇದ್ದಂತಹ ಅಂಶಗಳು ಇದೆಲ್ಲದರ ನಡುವೆ ಇವತ್ತು ಸಚಿವ ನಾಗೇಂದ್ರ ಅವರು ಸ್ವಯಂ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಸೂಚನೆ ಬೆನ್ನಲ್ಲೇ ನಾಗೇಂದ್ರ ರಾಜೀನಾಮೆ ಕೊಡುವಂತೆ ಸರ್ಕಾರ ಸೂಚನೆ ಕೊಟ್ಟಿದೆ. ಇದರ ತನಿಖೆ ಸಿಬಿಐಗೆ ಕೂಡ ಹೋಗಿದ್ದು ತನಿಖೆ ಮುಗಿಯೋ ತನಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಸಿಎಂ ಮತ್ತು ಡಿಸಿಎಂ ಜೊತೆ ಹಾಗೆ ಹೈಕಮಾಂಡ್ ಜೊತೆ ಕೂಡ ಮಾತುಕತೆಯಾಗಿದೆ. ಮಾತುಕತೆ ಬಳಿಕ ನಾಗೇಂದ್ರ ರಾಜೀನಾಮೆಗೆ ಸೂಚನೆಯನ್ನ ಕೊಡಲಾಗಿದೆ. ಸೊ ಇವತ್ತು ಸಚಿವ ನಾಗೇಂದ್ರ ಅವರು ಸ್ವಯಂ ರಾಜೀನಾಮೆಯನ್ನ ಕೊಡ್ತಾರೆ. ಸ್ವಯಂ ರಾಜೀನಾಮೆ ಅಂದ್ರೆ ಅದೇ ಎಲ್ಲರೂ ಕೂಡ ಕಿವಿ ಮಾತನ್ನ ಹೇಳಿದ್ದಾರೆ. ಇದು ತನಿಖೆಯಲ್ಲಿ ತಮ್ಮ ಹೆಸರು ಕೇಳಿ ಬಂದಿರೋದ್ರಿಂದ ಈ ಒಂದು ಅಕ್ರಮ ಹಣ ವರ್ಗಾವಣೆಯಲ್ಲಿ ತನಿಖೆ ಆಗಲಿ, ಆದ ನಂತರ ಆರೋಪ ಸತ್ಯನ ಸುಳ್ಳ ಇದರ ಮೇಲೆ ಮತ್ತೆ ನಿಮ್ಮನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತೀವಿ ಅಂತ ಮಾತನ್ನ ಕೊಡೋದ್ರ ಮುಖಾಂತರ ನೀವು ರಾಜೀನಾಮೆ ಕೊಟ್ಟಿರಿ ಸದ್ಯಕ್ಕೆ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಿಜೆಪಿಯೂ ಕೂಡ ಪಟ್ಟು ಹಿಡಿದಿದ್ದ ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿದಿತ್ತು. ಇವತ್ತು ಸಚಿವ ನಾಗೇಂದ್ರ ಅವರ ತಲೆದಂಡ ಅನ್ನೋದಕ್ಕಿಂತ ಅವರೇ ಸ್ವಯಂ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಇದೇ ರೀತಿಯ ಪ್ರಕರಣವನ್ನ ಬಿಜೆಪಿ ಸರ್ಕಾರ ಇದ್ದಾಗ ಈಶ್ವರಪ್ಪ ಅವರ ವಿಚಾರದಲ್ಲೂ ಕೂಡ ಗಮನಿಸಿದ್ವಿ. ಇಲ್ಲಿ ಏನಾಗುತ್ತೆ ತನಿಖೆಯ ನಂತರ ಗೊತ್ತಾಗುತ್ತೆ. ತನಿಖೆ ಸಿಬಿಐಗೆ ಹೋದ್ರೆ ಸಚಿವ ಸ್ಥಾನದಲ್ಲಿ ಮುಂದುವರಿಯೋದು ಕಷ್ಟ. ಬಳಿಕ ರಾಜೀನಾಮೆ ಕೊಟ್ರೆ ನಮಗೂ ಮುಜುಗರ, ಪಕ್ಷಕ್ಕೂ ಮುಜುಗರ, ಸರ್ಕಾರಕ್ಕೂ ಮುಜುಗರ. ಅದರ ಬದಲು ಈಗಲೇ ರಾಜೀನಾಮೆ ಕೊಟ್ಬಿಡಿ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ರೆ ಬೇರೆ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ. ಅವರೇ ಕೊಟ್ಟಿದ್ದಾರಪ್ಪ ತನಿಖೆ ಆಗ್ಲಿ ಬಿಡು ಅಂತ, ಯಾರಿಗೂ ಕೂಡ ಮಾತಾಡಕ್ಕೆ ಅವಕಾಶ ಸಿಗಲ್ಲ ವಿಪಕ್ಷಗಳಿಗೆ. ಹೀಗಾಗಿ ನಿನ್ನೆ ನಾಗೇಂದ್ರಗೆ ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಸಿಬಿಐ ತನಿಖೆಗೂ ಮೊದಲೇ ಅಂದ್ರೆ ಇವತ್ತೇ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ. ಸಿಬಿಐ ಎಂಟ್ರಿ ಆಗಿದೆ ಈಗ ಆಲ್ರೆಡಿ. ಈ ಹಿನ್ನೆಲೆಯಲ್ಲಿ ನಿನ್ನೆ ತಾನೇ ನಾವು ಪಬ್ಲಿಕ್ ಟಿವಿಯಲ್ಲೇ ಗಮನಿಸ್ತಾ ಇದ್ವಿ, ನಾಗೇಂದ್ರ ಅವ್ರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ ಅಂತ. ಆ ನೋಟಿಸ್ ಬಂದು ಅವ್ರ ಕೈಗೆ ತಲುಪಿ ಅವ್ರ ತನಿಖೆಗೆ ಹಾಜರಾಗಿ ಇವೆಲ್ಲ ಆಗಿ ರಾಜೀನಾಮೆ ಕೊಡೋ ಬದಲು ಈಗಲೇ ರಾಜೀನಾಮೆಯನ್ನ ಕೊಟ್ಟುಬಿಟ್ರೆ ಬೇರೆ ರೀತಿಯ ಮೆಸೇಜ್ ಪಾಸ್ ಆಗತ್ತೆ. ನಿಮ್ಮ ಮೇಲೆ ಯಾವುದೇ ರೀತಿಯ ಅಂದ್ರೆ ಈಗ ತಲೆದಂಡ ಆಗ್ಲಿ ಸಚಿವರದ್ದು ಅಂತನೂ ಒತ್ತಡ ಬರಲ್ಲ, ಪಕ್ಷಕ್ಕೂ ಮುಜುಗರ ಆಗಲ್ಲ, ಸರ್ಕಾರಕ್ಕೂ ಮುಜುಗರ ಆಗಲ್ಲ, ನಮ್ಗಳಿಗೂ ಕೂಡ ಮುಜುಗರ ಆಗಲ್ಲ. ಹಾಗಾಗಿ ಸದ್ಯಕ್ಕೆ ರಾಜೀನಾಮೆ ಕೊಟ್ಟಿರಿ, ತನಿಖೆ ಮುಗಿಲಿ. ತನಿಖೆ ಮುಗಿದ ನಂತರ ಆರೋಪ ಸುಳ್ಳು ಅನ್ನುವಂಥದ್ದು ಸಾಬೀತಾದ್ರೆ ಮತ್ತೆ ಕ್ಯಾಬಿನೆಟ್ ಒಳಗೆ ಬರ್ತೀರಿ ನೀವು ಅಂತ ಕಿವಿ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ನಾಗೇಂದ್ರ ಅವರಿಗೆ ಹೇಳಿದ್ದಾರೆ ಅನ್ನೋ ಮಾಹಿತಿ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ದೊಡ್ಡ ಡೆವಲಪ್ಮೆಂಟ್ ಆಗೋ ಸಾಧ್ಯತೆ ಇದೆ. ಸಚಿವರು ಸ್ವಯಂ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ತನಿಖೆ ಮುಗಿಯೋವರೆಗೂ ಅಂತ ಹೇಳಿ ಇವತ್ತು ಹೋಗಿ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ, ಕೊಡ್ತಾರೆ ಇವತ್ತು.